ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ಪಕ್ಷಗಳಲ್ಲೂ ನಾನಾ ರೀತಿಯಾದಂತ ಬೆಳವಣಿಗೆಗಳು ಆಗ್ತಾ ಇದಾವೆ. ಎಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆ ರೀತಿಯಾದಂತ ಬೆಳವಣಿಗೆಗಳು, ಗೊಂದಲಗಳು ಇರುವಂತದ್ದು. ನಾನೀಗ ಜೆಡಿಎಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ. ಜೆಡಿಎಸ್ ನಲ್ಲಿ ಪಕ್ಷದ ಅಸ್ತಿತ್ವವನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಪಕ್ಷ ಸಂಘಟನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಅನಿವಾರ್ಯತೆ, ಅವಶ್ಯಕತೆ, ಆತಂಕ, ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರನ್ನ ಹೇಗೆ ಉಳಿಸ್ಕೊಳ್ಬೇಕು, ಪಕ್ಷವನ್ನ ಯಾವ ರೀತಿಯಾಗಿ ಬಲಪಡಿಸಬೇಕು, 2028ರ ಎಲೆಕ್ಷನ್ಗೆ ಸದೃಢವಾಗಿ ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನಾ ರೀತಿಯಾದಂತ ಪ್ಲಾನ್ ಗಳನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಜೆಡಿಎಸ್ ರಾಜ್ಯದಲ್ಲಿರುವಂತ ಪ್ರಾದೇಶಿಕ ಪಕ್ಷ ಬರ್ತಾ ಬರ್ತಾ ಪ್ರತಿಯೊಂದು ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ತನ್ನ ಸೀಟ್ ಗಳನ್ನ ಕಳೆದುಕೊಳ್ತಾ ಬರ್ತಾ ಇದೆ. ಕಳೆದ ಬಾರಿ 19 ಸೀಟಿಗೆ ಬಂದು ಕುಸಿದಿತ್ತು ಜೆಡಿಎಸ್. ಯಾಕೆಂದ್ರೆ ಅಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಬಳಕೆ ಮಾಡಿದ್ಲು. ಈ ಬಾರಿ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಕೊಡಿ, ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಅವಕಾಶ ಕೊಡಿ. ಎಸ್ ಎಂ ಕೃಷ್ಣ ಅವರ ನಂತರ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರೊಬ್ರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಒಕ್ಕಲಿಗ ಮತಗಳು ಡಿವೈಡ್ ಆಗಿದ್ವು. ಸೊ ಹೀಗಾಗಿ ದೊಡ್ಡ ಹೊಡೆತ ಬಿದ್ದಿದ್ದು ಅಂದ್ರೆ ಜೆಡಿಎಸ್ಗೆ. ಜೆಡಿಎಸ್ ಮೇನ್ ಕೋರ್ ಬೇಸ್ ವೋಟರ್ಸ್ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಮತಗಳು. ಅದರಲ್ಲಿ ತುಂಬಾ ಡ್ಯಾಮೇಜ್ ಆಗೋಗಿತ್ತು ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಅನ್ನುವಂಥದ್ದು ಗೊತ್ತಿದ್ದಂತ ವಿಚಾರಣೆ. ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ಅಕಸ್ಮಾತ್ ಏನಾದ್ರೂ ಮುಖ್ಯಮಂತ್ರಿ ಆಗಿದ್ದೇ ಆದ್ರೆ ಜೆಡಿಎಸ್ ಪಕ್ಷದ ಅಳಿವು ಉಳಿವೆ ಎದುರಾಗುತ್ತೆ ಅನ್ನುವಂತ ಮಾತುಗಳಿದಾವೆ. ಆ ಚರ್ಚೆಗಳು ಏನೇ ಇರಲಿ, ಇನ್ನ ರಾಜ್ಯ ರಾಜಕಾರಣಕ್ಕೆ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಜನ ಯಾವಾಗ ಬಯಸ್ತಾರೆ, ಯಾವ ಟೈಮಲ್ಲಿ ಬಯಸ್ತಾರೆ, ಆ ಟೈಮಿಗೆ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳುವ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಅವ್ರಿಗಿರುವಂತ ಉತ್ಸಾಹವನ್ನ ಹೇಳ್ತಾ ಇದ್ದಾರೆ. ಬಿಕಾಸ್ ಕೆಲವರಿಗೆ ಲೋಕಸಭೆ ಸ್ಪೆಷಲಿ ಕೇಂದ್ರದ ರಾಜಕಾರಣ ಅಡ್ಜಸ್ಟ್ ಆಗಲ್ಲ, ಆದ್ರೆ ಅನಿವಾರ್ಯವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಅಂತಹವರಲ್ಲಿ ಒಬ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಇಲ್ಲಿ ಶಾಸಕರಾಗಿದ್ದುಕೊಂಡು ಏನೋ ಮಾಡೋದಕ್ಕಿನ್ನ ಕೇಂದ್ರ ಸಚಿವರಾದ್ರೆ ಪಕ್ಷವನ್ನ ಕೂಡ ಬಲಪಡಿಸಬಹುದು, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸದೃಢ ಆಗ್ಬಹುದು, ಮತ್ತು ಒಂದ್ ಕಡೆ ಮೈತ್ರಿಯ ಗಟ್ಟಿತನಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಕೇಂದ್ರ ಸಚಿವ ಸ್ಥಾನಕ್ಕೆ ಅವರು ಒಪ್ಕೊಂಡು ಕೇಂದ್ರ ಸಚಿವರಾಗಿ ಕೂಡ ಈಗ ಮುಂದುವರಿತಾ ಇರುವಂತದ್ದು. ಬಟ್ ಈ ಸಂದರ್ಭ ಇದೆಯಲ್ಲ, ಯಾವ ಸಂದರ್ಭ ಅಂದ್ರೆ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ, ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗಿರುವಂತ ಒಂದು ಸಂದರ್ಭ ವಿರೋಧ ಪಕ್ಷಗಳಾಗಿರುವಂತ ಬಿಜೆಪಿ ಮತ್ತೆ ಜೆಡಿಎಸ್ ಇರುವಂತದ್ದು. ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅಂತ ನೋಡೋದಾದ್ರೆ ಕಾಣುವ ರೀತಿಯಲ್ಲಿ ಪ್ರತಿಭಟನೆಗಳು ಆಗ್ತಾ ಇದಾವೆ ಹೊರತು ಗ್ರೌಂಡ್ ಲೆವೆಲ್ ಅಲ್ಲಿ ಅದು ಜನರನ್ನ ರೀಚ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಇರುವಂತ ಮಾತುಗಳು. ಇಂತಹ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ವಲ್ಲ ಅನ್ನುವಂತ ಆತಂಕ, ಹಾಗೆ ಒಂದು ಎಚ್ಚರಿಕೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಕುಮಾರಸ್ವಾಮಿಯವರು ಅಕಸ್ಮಾತ್ ಈ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಇದ್ದಿದ್ದೆ ಆದ್ರೆ ಸಾಕಷ್ಟು ವಿಚಾರಗಳಿಗೆ ಗಟ್ಟಿ ಧ್ವನಿಯನ್ನು ಎತ್ತುತ್ತಾ ಇದ್ರು, ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರು, ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ರು. ಯಾಕೆಂದ್ರೆ ಸಮರ್ಥವಾದಂತ ನಾಯಕತ್ವ ವಿರೋಧ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವನ್ ಬಿಜೆಪಿ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ಈಗ ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, GBA ಎಲೆಕ್ಷನ್ ಇರುವಂತದ್ದು. ಮೈತ್ರಿ ಮಾಡ್ಕೊಳ್ತಾರೋ ಬಿಡ್ತಾರೋ, ಆದ್ರೆ ಇಲ್ಲಿ ಜೆಡಿಎಸ್ಗೆ ಪಕ್ಷವನ್ನ ಸಂಘಟಿಸಲೇಬೇಕಾದಂತ ಒಂದು ಒತ್ತಡ ಇದೆ, ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಯಾಕೆಂದ್ರೆ ಪಕ್ಷದ ಕಾರ್ಯಕರ್ತರು ದೂರ ಆಗ್ಬಿಡ್ತಾರೆ ಅನ್ನುವಂತ ಭಯ ಕೂಡ ಕಾಡ್ತಾ ಇರುವಂತದ್ದು. ನಾನು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಅವರು ಎಲ್ಲಾದ್ರೂ ಮುಖ್ಯಮಂತ್ರಿ ಆದ್ರೆ ಜೆಡಿಎಸ್ ಪಕ್ಷದ ಶಾಸಕರನ್ನ ಸೆಳೆಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಆರಂಭದಿಂದಲೂ, ಅಂದ್ರೆ ಕಾಂಗ್ರೆಸ್ ಗೆದ್ದಾಗಿನಿಂದಲೂ ಕೂಡ ಇರುವಂತ ಚರ್ಚೆ. ಸೊ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿಯಾಗಿ ಥ್ರೆಟ್ ಆಗಿರುವಂತದ್ದು ಜೆಡಿಎಸ್ ಪಕ್ಷಕ್ಕೆ. ಸೊ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಬೇಕು, ನಾಯಕರನ್ನ ಮತ್ತೊಮ್ಮೆ ಆತ್ಮವಿಶ್ವಾಸವನ್ನ ತುಂಬಬೇಕು, ನೈತಿಕ ಬಲವನ್ನ ಹೆಚ್ಚಿಸಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ನ ಕಾರ್ಯಕರ್ತರ ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ಕೇಂದ್ರದ ರಾಜಕಾರಣದಲ್ಲಿ ಇಟ್ಕೊಂಡು ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ವಾ ಅಂದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೇಂದ್ರ ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವರು ಬೇರೆ, ಮಹತ್ವದ ಒಂದು ಖಾತೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಅಷ್ಟು ಈಸಿ ಅಲ್ಲ ಅಲ್ಲೂ ಕಾನ್ಸಂಟ್ರೇಟ್ ಮಾಡಿ ಇಲ್ಲೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ. ಸೊ ಹೀಗಾಗಿನೇ ಎಲೆಕ್ಷನ್ ಇನ್ನು 1.5 ವರ್ಷ ಇರುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಕೇಂದ್ರ ಸಚಿವ ಸ್ಥಾನವನ್ನ ತೊರಿತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಆ ರೀತಿಯಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಬರ್ತಾ ಇದೆ. ಯಾಕೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಯಾಕೆಂದ್ರೆ ಈಗ ಕುಮಾರಸ್ವಾಮಿ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಜನರೊಂದಿಗೆ ಜೆಡಿಎಸ್ ಅಂತ. ಜನರೊಂದಿಗೆ ಜೆಡಿಎಸ್ ಅನ್ನುವಂಥದ್ರ ಬಗ್ಗೆ ಅವರೊಂದು ಪಾದಯಾತ್ರೆಯನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು.
ಸುಮಾರು ಒಂದು 65 ರಿಂದ 70 ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡ್ಲಾಗ್ತದೆ. ಅಲ್ಲಿ ಪಕ್ಷ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ ಅಲ್ಲಿ ಇನ್ನಷ್ಟು ಸದೃಢ ಮಾಡಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಿ ಆಯಾಯ ಕ್ಷೇತ್ರದ ಜೆಡಿಎಸ್ ನಾಯಕರಿಗೆ ಆತ್ಮವಿಶ್ವಾಸ ತುಂಬಿ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ನ ಸಂದರ್ಭದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ ಅಂತ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಯಾವಾಗ್ಲೂ ಒಂದು ಆರೋಪ ಇದ್ದೇ ಇರುತ್ತೆ. ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಂಘಟನೆ ಮಾಡೋದಿಲ್ಲ, ಹಾಗೆ ಕಾರ್ಯಕರ್ತರಿಗೆ ಆಗ್ಲಿ ಅಥವಾ ನಾಯಕರಿಗೆ ಆಗ್ಲಿ ಆರ್ಥಿಕವಾಗಿ ಬಲವನ್ನ ತುಂಬುವಂತ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅನ್ನುವಂತ ಆರೋಪ ಇತ್ತು. ಬಟ್ ಈ ಬಾರಿ ಪಕ್ಷದ ಅಸ್ತಿತ್ವಕ್ಕೆ ಹೊಡೆತ ಬೀಳುವಂತ ಹಿನ್ನೆಲೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಲೇಬೇಕಾದಂತ ಒತ್ತಡ ಇರುವಂತದ್ದು. ಸೊ ಹೀಗಾಗಿನೇ ಪಾದಯಾತ್ರೆ ಮುಖಾಂತರ ಪಕ್ಷ ಸಂಘಟನೆ ಮಾಡಿ ಬೇಸ್ ಲೆವೆಲ್ ಅಲ್ಲಿ ಯಾವುದೇ ಅಂದ್ರೆ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಕೂಡ ಗಟ್ಟಿಗೊಳಿಸಿಕೊಳ್ಳುವಂಥದ್ದು, ಜೆಡಿಎಸ್ ಕಾರ್ಯಕರ್ತರನ್ನ ಮತ್ತಷ್ಟು ಹುಮ್ಮಸ್ಸನ್ನ ತುಂಬುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ ಮೇನ್ಲಿ ಮಂಡ್ಯ ಭಾಗ, ರಾಮನಗರ ಭಾಗ ಮತ್ತು ಒಂದ್ ಕಡೆ ಹಾಸನ ಜಿಲ್ಲೆ ಆಗಿರ್ಬೋದು, ಮೈಸೂರು ಭಾಗ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗದಲ್ಲಿ ಜೆಡಿಎಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಸೊ ಹೀಗಾಗಿನೇ ಆ ಮತಗಳನ್ನ ಕಳ್ಕೊಳ್ಬಾರ್ದು ಅಂದ್ರೆ ಮೈತ್ರಿಯ ಜೊತೆಯಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಬೇರೆ ಇರುವಂತದ್ದು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ದೊಡ್ಡ ಹೊಡೆತ ತಿನ್ಬಿಡುತ್ತೆ ಜೆಡಿಎಸ್. ಆಮೇಲೆ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಬಾರ್ಗೇನಿಂಗ್ ಪವರೇ ಹೋಗ್ಬಿಡುತ್ತೆ. ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ವೋಟ್ಗಳು ಲಾಸ್ ಆಗ್ತಾ ಹೋಗ್ಬಿಡ್ತವೆ, ಕಾರ್ಯಕರ್ತರು ಬೇರೆ ಪಕ್ಷಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಟಿಕೆಟ್ ಮಿಸ್ ಆದಂತವ್ರು ಒಂದು ಬಿಜೆಪಿಗೆ ಹೋಗ್ಬೋದು, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಹೋಗ್ಬೋದು. ಸೊ ಆ ಕಾರಣಕ್ಕೋಸ್ಕರನೇ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿರುವಂತದ್ದು. ಸೊ ಹೀಗಾಗಿ ಈಗ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಆಯಾಯ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ಬಲಪಡಿಸಿ 2028ರ ಎಲೆಕ್ಷನ್ಗೆ ಹಣಿಗೊಳಿಸಿ ನಂತರ ಹೆಚ್ಚಿನ ಸೀಟ್ಗಳನ್ನ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಾನ್ ಇರುವಂತದ್ದು. ಆಮೇಲೆ ಜೆಡಿಎಸ್ಗೆ ಈಗ ಕುಮಾರಸ್ವಾಮಿ ಅವರು ಮಾತ್ರನೇ ಅನಿವಾರ್ಯ ಆಗಿದ್ದಾರೆ. ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ತಗೊಂಡ್ರು ಅಲ್ಲಿ ಆಯಾಯ ಕುಟುಂಬದ ಹಿಡಿತನೇ ಇರುತ್ತೆ. ನೀವು ಯಾವುದೇ ಪಕ್ಷ ತಗೊಳ್ಳಿ, ಈಗ ಜೆಡಿಎಸ್ ಅಂದ್ರೆ ದೇವೇಗೌಡರು ಫ್ಯಾಮಿಲಿನೇ ಅಲ್ಲಿ ಕಾರ್ಯನಿರ್ವಹಿಸಬೇಕು, ಅವರೇ ಮೇನ್ ಆಗಿ ಎಲ್ಲ ಅದನ್ನ ನೋಡ್ಕೊಳ್ಬೇಕಾಗಿದೆ. DMK ತಗೊಳ್ಳಿ, AIDMK ತಗೊಳ್ಳಿ, ಮತ್ತು ಒಂದ್ ಕಡೆ TDP ತಗೊಳ್ಳಿ, ಯಾವುದೇ ಪಕ್ಷವನ್ನ ತಗೊಳ್ಳಿ, ತೃಣಮೂಲ ಕಾಂಗ್ರೆಸ್ ತಗೊಳ್ಳಿ, ಸಮಾಜವಾದಿ ಪಾರ್ಟಿ ತಗೊಳ್ಳಿ, ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಒಂದು ಕುಟುಂಬದ ಹಿಡಿತದಲ್ಲೇ ಇರುವಂತದ್ದು. ಆ ಪಕ್ಷದ ಅಸ್ತಿತ್ವ ಗಟ್ಟಿಯಾಗೇ ಇರಬೇಕು ಅಂದ್ರೆ ಆ ರೀತಿಯ ಸೀಟ್ಗಳು ಬರ್ತಾ ಇದ್ರೆ ಮಾತ್ರ ಸಾಧ್ಯ. ಸೊ ಹೀಗಾಗಿನೇ ಈಗ ಯಾಕೆ ಅನಿವಾರ್ಯ ಅಂತ ಹೇಳ್ತಾ ಇದೀನಿ ಕುಮಾರಸ್ವಾಮಿ ಅವ್ರನ್ನ ಅಂದ್ರೆ ದೇವೇಗೌಡರಿಗೆ ವಯಸ್ಸಾಗಿದೆ, ಅವ್ರು ಹೇಳ್ಬೋದು, ಅವ್ರ ಮನಸ್ಸು ಇನ್ನೂ ಕೂಡ ಯುವಕನ ರೀತಿಯಲ್ಲೇ ಇರ್ಬೋದು, ಆದ್ರೆ ಸ್ಪಂದಿಸ್ಬೇಕಲ್ಲ ದೇಹ, ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ. ದೇವೇಗೌಡರು ಎಲ್ಲಾ ಕ್ಷೇತ್ರಗಳಲ್ಲೂ ಓಡಾಡ್ಕೊಂಡು ಈಗ ಪಕ್ಷ ಸಂಘಟನೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಇನ್ನ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿರುವಂತ ಎಲ್ಲಾ ಎಲೆಕ್ಷನ್ ಅಲ್ಲೂ ಕೂಡ ಸೋತೋದ್ರು, ಮೂರ್ ಬಾರಿ ಸೋತ್ಬಿಟ್ರು ಅವರು. ಒಂದ್ ಕಡೆ ಮಂಡ್ಯ ಲೋಕಸಭೆ ಎಲೆಕ್ಷನ್, ರಾಮನಗರ ವಿಧಾನಸಭೆ ಎಲೆಕ್ಷನ್, ಚನ್ನಪಟ್ಟಣ ವಿಧಾನಸಭೆ ಎಲೆಕ್ಷನ್. ಸೊ ಅವ್ರು ಎಲ್ಲೇ ಸಂಘಟನೆ ಮಾಡ್ತೀನಿ ಅಂತ ಹೋದ್ರು ಕೂಡ ಇವರೇ ಗೆದ್ದಿಲ್ಲ, ಇವ್ರು ಇನ್ನೇನ್ ಸಂಘಟನೆ ಮಾಡ್ತಾರೆ ಅನ್ನುವಂಥದ್ರ ಮಾತು ಬರ್ತವೆ. ಅದ್ರ ಜೊತೆಗೆ ಅನಾನುಭವ ಅನ್ನುವಂಥದ್ದು ಕಾಡ್ತಾನೆ ಇರುತ್ತೆ. ಅವರು ಪ್ರಧಾನಮಂತ್ರಿ ಅವರ ಮೊಮ್ಮಗ ಆಗಿರ್ಬೋದು, ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ಮಗ ಆಗಿರ್ಬೋದು, ಏನೇ ಇದ್ರೂ ಕೂಡ ಅನುಭವಿ ಅಲ್ಲ. ಸೋತಿರುವಂತ ಹಿನ್ನೆಲೆ ಅವ್ರಿಗೆ ಒಂದ್ ಸ್ವಲ್ಪ ಮೈನಸ್ ಅದು. ಇನ್ನು ಒಂದ್ ಕಡೆ ರೇವಣ್ಣ ಕುಟುಂಬ ಅಂತ ತಗೊಂಡಂತ ಸಂದರ್ಭದಲ್ಲಿ ಯಾವ ಲೆವೆಲ್ಗಿದೆ ರೇವಣ್ಣ ಕುಟುಂಬ ಎಲ್ರಿಗೂ ಗೊತ್ತಿರುವಂತದ್ದೇ. ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿದ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಸೊ ಹೀಗಾಗಿ ಈಗ ಪಕ್ಷ ಸಂಘಟಿಸ್ಬೇಕು, ಕೆಲವೊಂದು ಮಸಿ ಏನ್ ಬಳಿಯಲಾಗಿದೆ ಅದರಿಂದ ಹೊರ ಬರಬೇಕು, ಪಕ್ಷದ ಕಾರ್ಯಕರ್ತರಿಗೆ ಹೌದಪ್ಪ ಜೆಡಿಎಸ್ ಇದೆ ಅನ್ನುವಂಥದ್ದನ್ನ ತೋರಿಸ್ಬೇಕು, ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಬೇಕಾಗಿದೆ. ಮತ್ತೊಂದ್ ಕಡೆ DK ಶಿವಕುಮಾರ್ ಅವರ ಹಿಡಿತದಿಂದ ಈಗ ಒಕ್ಕಲಿಗ ವೋಟರ್ಸ್ ಸ್ವಲ್ಪ ಡೈವರ್ಟ್ ಆಗಿದಾರಲ್ಲ, ಅದನ್ನ ಮತ್ತೆ ಕಬಳಿಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿಲೇಬೇಕಾಗಿದೆ. ಮತ್ತೆ ಒಕ್ಕಲಿಗರಲ್ಲಿ ಇಲ್ಲ ಜೆಡಿಎಸ್ ಇದೆ, ನಿಮ್ ಪರವಾಗಿ ನಾವ್ ಇದ್ದೇ ಇರ್ತೀವಿ, ನನಗ್ ಬೇಕು ಅವಕಾಶ. ನೀವು DK ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ಟಿದ್ದೀರಲ್ಲ, ಅವರಿಗೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಕೊಡ್ತಾ ಇಲ್ಲ ನೋಡಿ. ಕಾಂಗ್ರೆಸ್ ನಲ್ಲಿ ಎಲ್ಲ ನಡೆಯೋದಿಲ್ಲ, ಜೆಡಿಎಸ್ ಪಕ್ಷನೇ ಪ್ರಾದೇಶಿಕವಾಗಿ ತುಂಬಾ ಅನಿವಾರ್ಯ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾದ್ ನೋಡೋಣ ಅದೆಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ. ಬಿಕಾಸ್ ಕುಮಾರಸ್ವಾಮಿ ಅವರಿಗೆ ತಮ್ಮದೇ ಆದಂತ ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಮೊದಲ 20 ತಿಂಗಳಾಗಿರ್ಬೋದು, ಅದಾದ್ಮೇಲೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡಂತ ಸಂದರ್ಭದಲ್ಲಿ 14 ತಿಂಗಳಾಗಿರ್ಬೋದು, ಜನರ ಮನಸ್ಸಲ್ಲಿ ಉಳಿಯುವ ರೀತಿಯಲ್ಲಿ ಆಡಳಿತವನ್ನ ಕೊಟ್ಟಿರುವಂತದ್ದು ಕುಮಾರಸ್ವಾಮಿ ಅವರು. ಸೊ ಹೀಗಾಗಿ ಅದನ್ನ ಮತ್ತಷ್ಟು ಸದ್ಬಳಕೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ
ಅದನ್ನ ಮನೆ ಮನೆಗಳಿಗೂ ಕೂಡ ತಲುಪಿಸುವಂತ ನಿಟ್ಟಿನಲ್ಲಿ JDS ಈಗ ಮುಂದಾಗ್ತದೆ. ಯಾಕೆಂದ್ರೆ ಕೇಂದ್ರ ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಆರ್ಥಿಕವಾಗಿ ಒಂದು ದೊಡ್ಡ ಬೆಂಬಲ ಅಂತೂ ಆ ಸಚಿವ ಸ್ಥಾನದಿಂದ ಅಂತೂ ಅವರಿಗೆ ಸಿಗ್ತಾನೆ ಇದೆ. ಸೊ ಅದನ್ನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡು ಈಗ JDS ಸ್ಟ್ರಾಂಗ್ ಇರುವಂತ ಕ್ಷೇತ್ರಗಳಿದಾವೆ, ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಪಾದಯಾತ್ರೆಯನ್ನ ಮಾಡಿ ನೆಕ್ಸ್ಟ್ ಆ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕುಮಾರಸ್ವಾಮಿ ಅವರು ಪ್ಲಾನ್ ಗಳನ್ನ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.